ಜಿಪಿಎ ವ್ಯಾಪ್ತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈಗಾಗಲೇ ಆರಂಭ ಆಗಿದೆ. ಇನ್ನು ಜಾತಿ ಗಣತಿಗೆ ನೀಡಿದಂತಹ ಡೆಡ್ಲೈನ್ ನಾಳೆಗೆ ಅಂತ್ಯ ಆಗ್ತಾ ಇದೆ. ನಾಳೆಗೆ ಏನಾಗುತ್ತೆ? ಜಾತಿ ಗಣತಿಯನ್ನ ಮುಂದುವರಿಸ್ತಾರಾ ಇಲ್ಲ ನಾಳೆಗೆ ಅಂತ್ಯ ಆಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಿಪಿಎ ವ್ಯಾಪ್ತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈಗಾಗಲೇ ಆರಂಭ ಆಗಿದೆ. ಜಾತಿ ಗಣತಿಗೆ ನೀಡಿದಂತಹ ಡೆಡ್ಲೈನ್ ನಾಳೆಗೆ ಅಂತ್ಯ ಆಗ್ತಾ ಇದೆ. ಡೆಡ್ಲೈನ್ ಬಿಸಿ, ಭಾನುವಾರವೂ ಕೂಡ ಸಮೀಕ್ಷೆ ಬಿಸಿ ಜೋರಾಗಿತ್ತು. ನಾಳೆ ಸಮೀಕ್ಷೆ ಮುಗಿಯುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಮೀಕ್ಷೆ ಅವಧಿ ವಿಸ್ತರಣೆ ಬಗ್ಗೆ ಇವತ್ತು ತೀರ್ಮಾನವನ್ನ ಕೈಗೊಳ್ತಾರಾ? ಸರ್ವೆ ಅಂಕಿ ಅಂಶವನ್ನ ವಿಚಾರಿಸಿ ವಿಸ್ತರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಟಾರ್ಗೆಟ್ ಅನ್ನ ರೀಚ್ ನೋಡಿಕೊಂಡು, ಟಾರ್ಗೆಟ್ ಎಷ್ಟು ರೀಚ್ ಮಾಡಿದ್ದಾರೆ ಅನ್ನೋದನ್ನ ನೋಡಿಕೊಂಡು 3 ದಿನ ವಿಸ್ತರಣೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ಸಮೀಕ್ಷೆ ಮುಗಿಯೋ ವಿಶ್ವಾಸ ಕೂಡ ಇದೆ. ಜಾತಿ ಗಣತಿ ಸಮೀಕ್ಷೆಯನ್ನ ಸೆಪ್ಟೆಂಬರ್ 22ನೇ ತಾರೀಕಿಂದ ಮಾಡಬೇಕು. ಅಂದ್ರೆ ಬಡ ಜನರನ್ನ ಗುರುತಿಸಿ ಅವರನ್ನ ಆರ್ಥಿಕವಾಗಿ ಸಬಲೀಕರಣವನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಈ ಹಿಂದೆ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು, ವಿರೋಧ ವ್ಯಕ್ತವಾಗಿತ್ತು. ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಈಗಾಗಲೇ ಅಂದ್ರೆ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಬಾರದು ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಕೆಲವೊಂದಷ್ಟು ಸ್ವಪಕ್ಷದ ನಾಯಕರೇ ಅಂದ್ರೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸಚಿವರು, ಶಾಸಕರು ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನ ಮುಂದೂಡಬೇಕು ಅಂತ ಹೇಳಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾವುದೇ ಕಾರಣಕ್ಕೂ ಇದನ್ನ ಮುಂದೂಡಲ್ಲ, ಸೆಪ್ಟೆಂಬರ್ 22ನೇ ತಾರೀಕೆ ನಾವು ನಡೆಸ್ತೀವಿ ಅಂತ ಒಂದು ಮೀಟಿಂಗ್ ಅನ್ನ ಮಾಡಿ ಸೆಪ್ಟೆಂಬರ್ 22ನೇ ತಾರೀಕಿಂದನೇ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಮಾಡಿದ್ರು. ಅಂದ್ರೆ 22ನೇ ತಾರೀಕಿಂದ 7ನೇ ತಾರೀಕವರೆಗೂ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರೇ ಈಗಾಗಲೇ ತಿಳಿಸಿದ್ರು. ಅದಕ್ಕೆ 1,00,000 ಹಾಗೂ 70,000ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ನೇಮಕವನ್ನ ಮಾಡಲಾಗಿತ್ತು. ಅದಕ್ಕೆ ಸುಮಾರು 60 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ರು. ಅಂದ್ರೆ ಅವ್ರ ಹೆಸರು, ವಿಳಾಸ, ಎಷ್ಟು ಆಸ್ತಿ ಇದೆ, ಏನ್ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಸಂಬಳ ಬರುತ್ತೆ, ಅವರ ವಾರ್ಷಿಕ ಆದಾಯ ಎಷ್ಟು, APL ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಲಾಗಿತ್ತು. ಇನ್ನು ಜಿಪಿಎ ವ್ಯಾಪ್ತಿಯಲ್ಲಿ ಕೆಲವೊಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ರು. ಯಾಕೆ ಅಂತಂದ್ರೆ ಸಿಬ್ಬಂದಿ ಕೊರತೆ ಇದೆ, ಸರ್ವರ್ ಪ್ರಾಬ್ಲಮ್ ಇದೆ, ಹಾಗಾಗಿ ನಮಗೆ ಕೆಲವೊಂದಷ್ಟು ಕಾಲ ಸಮಯಾವಕಾಶವನ್ನ ನೀಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. 9 ದಿನ ಆದ್ಮೇಲೆ ಅಂದ್ರೆ ಮೊನ್ನೆ ಅಷ್ಟೇ 4ನೇ ತಾರೀಕಿಂದ ಸಮೀಕ್ಷೆಯನ್ನ ಆರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ನಿವಾಸದಿಂದಲೇ ಸಮೀಕ್ಷೆಯನ್ನ ಆರಂಭ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಟೂ ಮಚ್ ಪ್ರಶ್ನೆ ಆಯ್ತಪ್ಪ, ಏನ್ ಇಷ್ಟೊಂದು ಪ್ರಶ್ನೆ ಇದೆ, ಜನರು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು, ಇಷ್ಟೊಂದು ಪ್ರಶ್ನೆಗೆ ಅವ್ರು ಯಾವ ರೀತಿ ಉತ್ತರವನ್ನ ನೀಡ್ತಾರೆ ಅಂತ ಹೇಳಿದ್ರು. ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ನಾಳೆಗೆ ಅಂತ್ಯ ಆಗುತ್ತಾ ಸಮೀಕ್ಷೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. 1,80,00,000 ಜಾತಿ ಸಮೀಕ್ಷೆ ಪ್ರೋಗ್ರೆಸ್ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ಎಕ್ಸ್ಟೆಂಡ್ ಆಗುತ್ತೆ ಸರ್ ದಿನ 7ನೇ ತಾರೀಕು. ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದಾಗಲಿಲ್ಲ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನ ರಾಜ್ಯದಲ್ಲಿ ಸ್ಕೂಲ್ ರಿಓಪನ್ಗೆ ಇನ್ನೆರಡೇ ದಿನ ಬಾಕಿ ಇರೋದು. ಬೆಂಗಳೂರಿನಲ್ಲಿ 12 ದಿನ ತಡವಾಗಿ ಗಣತಿ ಈಗಾಗಲೇ ಶುರುವಾಗಿದೆ. ಅಂದ್ರೆ ಮೊನ್ನೆಯಿಂದ ಶುರುವಾಗಿದೆ. ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಗಿದಿರೋದು ಕೇವಲ 20% ಮಾತ್ರ. ಸಿಲಿಕಾನ್ ಸಿಟಿಯಲ್ಲಿ ವೇಗ ಪಡೆದಿಲ್ಲ. ಗಣತಿ ಕಾರ್ಯ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಶಾಲೆನ ಸಮೀಕ್ಷೆನ ಶಿಕ್ಷಕರಲ್ಲಿ ಕೆಲವೊಂದಷ್ಟು ಗೊಂದಲ ಸೃಷ್ಟಿಯಾಗಿದೆ.
ಶಿಕ್ಷಕರ ನೇಮಕ ವಿಚಾರದಲ್ಲಿ ಜಿಬಿಎ ಈಗಾಗಲೇ ಎಡವಟ್ಟನ್ನ ಮಾಡಿಕೊಂಡಿದೆ. ಏರಿಯಾಗಳ ಪರಿಚಯವಿಲ್ಲದೆ ಗಣತಿಗೆ ಗೊಂದಲ ಸೃಷ್ಟಿಯಾಗಿತ್ತು. ಸಮೀಕ್ಷೆಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಸಮಸ್ಯೆಗಳ ಸರಮಾಲೆನೇ ಇತ್ತು ಅಂತ ಹೇಳಬಹುದು. ಸರ್ವೆ ವಿಸ್ತರಣೆಗೆ ಅನುಮತಿ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, 9 ದಿನ ಕಾಲ ತಡವಾಗಿ ಗಣತಿ ಈಗಾಗಲೇ ಆರಂಭ ಆಗಿದೆ ಅಂತ. ಈಗ ದಸರಾ ಹಾಲಿಡೇಸ್ ಇರೋದ್ರಿಂದ ಜಾತಿ ಗಣತಿಗೆ ಕೆಲವೊಂದಷ್ಟು ಶಿಕ್ಷಕರನ್ನ ಇದರಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಶಿಕ್ಷಕರು ಕೂಡ ಈ ಹಿಂದೆ ಕೆಲವೊಂದಷ್ಟು ಹೇಳಿಕೆಗಳನ್ನ ಹೇಳ್ತಾ ಇದ್ರು, ಅಸಮಾಧಾನವನ್ನ ಹೊರಗಾಕ್ತಾ ಇದ್ರು. ನಮಗೆ ಬೇರೆ ಬೇರೆ ಪರ್ಸನಲ್ ಕೆಲಸ ಇರುತ್ತೆ, ಇಂತಹ ಸಂದರ್ಭದಲ್ಲಿ ಇವರು ನಮಗೆ ಸಮೀಕ್ಷೆಗೆ ಹಾಕಿದ್ರೆ ನಾವ್ ಯಾವ ರೀತಿ ಕೆಲಸ ಮಾಡೋದು ಅಂತ. ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ಕೂಡ ಆಡ್ತಿತ್ತು. ಪ್ರೆಗ್ನೆಂಟ್ ವುಮೆನ್ ನನ್ನನ್ನ ಇಲ್ಲಿ ಗಣತಿ ಕಾರ್ಯಕ್ಕೆ ಹಾಕಿದ್ದಾರೆ, ನಾನು ಯಾವ ರೀತಿ ಕೆಲಸ ಮಾಡೋದು, 7 ತಿಂಗಳಾಗಿದೆ, ಒಂದ್ ಕನ್ಸರ್ನ್ ಅನ್ನೋದು ಬೇಡವಾ ಅಂತ ಅವರು ಪ್ರಶ್ನೆ ಮಾಡಿದ್ರು. ಜೊತೆಗೆ ಈಗ ಸ್ಕೂಲ್ ಡೇಸ್ ಬೇರೆ ಸ್ಟಾರ್ಟ್ ಆಗ್ತಿದೆ, ಇನ್ನು 2 ದಿನ ಬಾಕಿ ಇದೆ, ದಸರಾ ಹಾಲಿಡೇಸ್ ಮುಗಿತಾ ಬಂತು. ಇಂಥ ಸಂದರ್ಭದಲ್ಲಿ ಅಂದ್ರೆ 9 ದಿನ ಆದ್ಮೇಲೆ ಮೊನ್ನೆ ಅಷ್ಟೇ ಜಿಬಿಎ ವ್ಯಾಪ್ತಿಯಲ್ಲಿ ಗಣತಿಯನ್ನ ಶುರು ಮಾಡಿರೋದು. ಇಂಥ ಸಂದರ್ಭದಲ್ಲಿ ನಾಳೆಗೆ ಹೇಗ್ ಮುಗಿಯಕ್ ಸಾಧ್ಯ? ಜಸ್ಟ್ 20% ಅಷ್ಟೇ ಆಗಿರೋದು ಗಣತಿ ಕಾರ್ಯ. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು ನಾವು? ಶಿಕ್ಷಕರಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲ ಇದೆ. ಅಂದ್ರೆ ನಾಡ್ದಿಂದ ಸ್ಕೂಲ್ಗೆ ಹೋಗ್ಬೇಕಾ ಅಥವಾ ಗಣತಿ ಕಾರ್ಯವನ್ನ ಮುಂದುವರಿಸಬೇಕಾ, ಹೀಗೆ ಗೊಂದಲ ಇದೆ. ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ? ಗಣತಿ ಕಾರ್ಯನ ಮುಂದುವರ್ಸಕ್ ಹೇಳ್ತಾರಾ? ಅವ್ರು ಯೋಚನೆ ಮಾಡ್ಬೇಕು, ಇಲ್ಲಿ ಸ್ಟೂಡೆಂಟ್ಸ್ ಭವಿಷ್ಯ ಮುಖ್ಯನಾ ಅಥವಾ ಗಣತಿ ಕಾರ್ಯ ಮುಖ್ಯನಾ ಅನ್ನೋದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ವಿಚಾರವನ್ನ ಯೋಚನೆ ಮಾಡಿ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅದೇನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ವಿಪಕ್ಷ ನಾಯಕರಂತೂ ಇದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಗಣತಿ ಕಾರ್ಯವನ್ನ ಅವರು ಮಾಡ್ಬೇಕಿತ್ತಾ? ಹೀಗೆ ಸಾಕಷ್ಟು ನಾಯಕರು, ಅಂದ್ರೆ ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ವಿಪಕ್ಷ ನಾಯಕರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊ ಬರೋಣ. ನಿನ್ನೆ DK ಶಿವಕುಮಾರ್ ಅವರ ಪ್ರತಿಕ್ರಿಯೆನ ನೋಡಿದಾಗಲೇ ಗೊತ್ತಾಗ್ತದೆ. 60 ಪ್ರಶ್ನೆಗಳನ್ನ ಜನಸಾಮಾನ್ಯರ ಮುಂದೆ ಇಟ್ಟಿರುವಂಥದ್ದು. ಸಾಮಾಜಿಕ ಶೈಕ್ಷಣಿಕ ಅನ್ನೋ ನೆಪದಲ್ಲಿ ಇವತ್ತೇನು ಜಾತಿ ಜನಗಣತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಿನೇ ದಿನೇ ಇದರಿಂದ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲ ಸಮಾಜಗಳಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇನೆ ಭಾಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿನ್ನೆ ದಿನ ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡಿರುವಂಥದ್ದು. ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ನನಗೆ ಅರ್ಥ ಆಗದೆ ಇರುವಂಥದ್ದು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆತುರ ಯಾಕೆ ಅಂತೇಳಿ. ಎಲ್ಲೋ ಒಂದು ಕಡೆ ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ. ರಾಜ್ಯದ ರಾಜಕಾರಣದಲ್ಲಿ ಆಗುವಂಥ ಕ್ರಾಂತಿಗೂ ಈ ಜನಗಣತಿಗೂ ಜಾತಿ ಜನಗಣತಿಗೂ ಎಲ್ಲೋ ಒಂದು ಕಡೆ ಇದೆಯಾ, ಇದರಲ್ಲಿ ಏನಾದರೂ ಕೂಡ ಅದಕ್ಕೆ ಏನು ಸಂಬಂಧ ಇದೆ, ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಕೊಡಲಿ. ಯಾಕೆಂದ್ರೆ ನಮ್ಮ ಪಕ್ಷದ ನಿಲುವು ಕೂಡ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ನಮ್ದು ಯಾವುದೇ ಒಂದು ಗೊಂದಲ ಇಲ್ಲ. ನಿನ್ನೆ DK ಶಿವಕುಮಾರ್ ಅವರ ಪ್ರತಿಕ್ರಿಯೆನ ನೋಡಿದಾಗಲೇ ಗೊತ್ತಾಗ್ತದೆ. 60 ಪ್ರಶ್ನೆಗಳನ್ನ ಜನಸಾಮಾನ್ಯರ ಮುಂದೆ ಇಟ್ಟಿರುವಂಥದ್ದು. ಸಾಮಾಜಿಕ ಅವರೇ ಮಾಡಿದ್ದ ಕ್ವಶನಿಯರ್ ಅಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ, ಈ ಸರ್ಕಾರ ಎಷ್ಟು ವರ್ಸ್ಟ್ ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ. DK ಶಿವಕುಮಾರ್ಗೆ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಬಹಳ ಅದೇನೋ ಟ್ಯಾಲೆಂಟೆಡ್, ಎಲ್ಲ ನೋಡಿರೋಂಥವ್ರು, ಇನ್ಕಮ್ ಟ್ಯಾಕ್ಸ್ ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಇನ್ ಸಾಮಾನ್ಯ ಹಳ್ಳಿಯಲ್ಲಿರುವಂತ ಬಡವನಿಗೆ ಇದಕ್ಕೆ ಉತ್ತರ ಕೊಡಕ್ಕಾಗುತ್ತಾ? ಅವರೇ ಮಾಡಿದ್ದ ಕ್ವಶನಿಯರ್ ಅಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ, ಈ ಸರ್ಕಾರ ಎಷ್ಟು ವರ್ಸ್ಟ್ ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ. DK ಶಿವಕುಮಾರ್ಗೆ ಇದಿಷ್ಟು ವಿಪಕ್ಷ ನಾಯಕರು ಹೇಳ್ತಾ ಇರುವಂತಹ ಮಾತುಗಳಾಗಿದೆ. BY ವಿಜಯೇಂದ್ರ ಅವರು ಹೇಳ್ತಾ ಇದ್ರು, ಅವರ ಪಕ್ಷದಲ್ಲೇ ಕೆಲವೊಂದಷ್ಟು ಗೊಂದಲ ಇದೆ. ನವೆಂಬರ್ ಕ್ರಾಂತಿ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಯನ್ನ ಹೇಳ್ತಾ ಇರ್ತಾರೆ.
ಮೊದಲು ಅದನ್ನ ಬಗೆಹರಿಸ್ಕೊಳ್ಳಿ. ಅವ್ರು ಹೇಳ್ತಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೋ ಬಡ ಕುಟುಂಬದವರಿಗೆ ನಾವು ನ್ಯಾಯವನ್ನ ಒದಗಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ, ಅದು ನಿಜ, ಅದು ಮಾಡ್ಲಿ. ಆದ್ರೆ ನಿಜವಾಗ್ಲೂ ಅವರಲ್ಲಿರುವಂತಹ ಗೊಂದಲವನ್ನ ಅವರು ಮೊದಲು ಬಗೆಹರಿಸ್ಕೊಳ್ಳಿ. ಅದ್ರ ಜೊತೆಗೆ ಆತುರಾತುರದಲ್ಲಿ ಇವರು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾಡೋದು ಬೇಕಿತ್ತ ಅಂತ ಹೇಳಿ ಬಿ.ವೈ. ವಿಜಯೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಆರ್ ಅಶೋಕ್ ರವರು ಹೇಳ್ತಿದ್ದಾರೆ. ಏನೋ ಇತ್ತೀಚೆಗಷ್ಟೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರಲ್ಲ, ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ ಆರ್ ಅಶೋಕ್ ರವರು. ನಿನ್ನೆ ಜಿಪಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನ ನಡೆಸಿದ ಮನೆಗಳ ವಿವರವನ್ನ ನೋಡುವುದಾದ್ರೆ, ಕೇಂದ್ರ ನಗರ ಪಾಲಿಕೆಯಲ್ಲಿ 14,288, ಪೂರ್ವ ನಗರ ಪಾಲಿಕೆಯಲ್ಲಿ 17,269, ಉತ್ತರ ನಗರ ಪಾಲಿಕೆಯಲ್ಲಿ 31,363, ದಕ್ಷಿಣ ನಗರ ಪಾಲಿಕೆಯಲ್ಲಿ 16,445 ಮನೆಗಳ ಸಮೀಕ್ಷೆ ನಡೆಸಲಾಗಿದೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ 40,112, ಒಟ್ಟು ಮನೆಗಳು 1,19,477 ಮನೆಗಳ ಸಮೀಕ್ಷೆಯನ್ನ ನಡೆಸಲಾಗಿದೆ. ಅಂದ್ರೆ ಕೇವಲ ಇಲ್ಲಿ ಜಸ್ಟ್ 20% ಮಾತ್ರ ಸಮೀಕ್ಷೆಯನ್ನ ನಡೆಸಿರೋದು. ಇನ್ನು ಉಳಿದವು ಕೂಡ ಸಮೀಕ್ಷೆಯನ್ನ ನಡೆಸಬೇಕು. ಯಾವಾಗ? ಜಸ್ಟ್ ನಾಳೆ ಒಂದೇ ದಿನ ಟೈಮ್ ಇರೋದು. ನಾಳೆ ಒಂದೇ ದಿನದಲ್ಲಿ 80% ಸಮೀಕ್ಷೆಯನ್ನ ನಡೆಸೋಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ? ಮತ್ತೊಂದ್ ಕಡೆ ಸಿಎಂ ಹೇಳ್ತಾ ಇದ್ರು, ನಾವು ಆಗ್ಲೇ ಗಮನಿಸ್ತಾ ಇದ್ವಿ, ನಾಳೆಗೆ ಎಲ್ಲವೂ ಕೂಡ ಅಂತ್ಯ ಆಗೋ ಸಾಧ್ಯತೆ ಇದೆ ಅಂತ. ಎಲ್ಲಿ? ಮೊನ್ನೆ ಸ್ಟಾರ್ಟ್ ಆಗಿರೋದು ಬೆಂಗಳೂರಿನಲ್ಲಿ ಜಸ್ಟ್ 20% ಆಗಿದೆ ಅಷ್ಟೇ. 80% ನಾಳೆ ಒಂದಿನ ಮಾಡ್ಲಿಕ್ಕೆ ಸಾಧ್ಯನಾ? ಅದ್ರಲ್ಲೂ ಕೆಲವೊಂದಷ್ಟು ಗೊಂದಲ ಇದೆ. ಇದು ಈ ವಾರ್ಡ್ಗೆ ಅಂತ ಹೇಳಿರ್ತಾರೆ, ಬೇರೆ ವಾರ್ಡ್ಗೆ ಅಧಿಕಾರಿಗಳನ್ನ ಸಮೀಕ್ಷೆ ಮಾಡಲು ಕಳಿಸಿರ್ತಾರೆ. ಅದ್ರ ಜೊತೆಗೆ ಸರ್ವರ್ ಸಮಸ್ಯೆ ಕೂಡ ಇದೆ. ಹಾಗಾಗಿ ಯಾವ ರೀತಿ ಅವರು ಮಾಡಬಹುದು? ನಾಳೆಗೆ ನಿಜವಾಗ್ಲೂ ಅಂತ್ಯ ಆಗುತ್ತಾ? ಸಿಎಂ ಸಿದ್ದರಾಮಯ್ಯನವರು ಏನ್ ತೀರ್ಮಾನವನ್ನ ಕೈಗೊಳ್ತಾರೆ? ಇದಕ್ಕೆ ವಿಪಕ್ಷ ನಾಯಕರು ಏನ್ ಹೇಳ್ತಾರೆ? ಎಲ್ಲವೂ ಕೂಡ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನನ್ನ ಕೊಲೀಗ್ ಶ್ರೀರಕ್ಷಾ ಅವರು. ಶ್ರೀರಕ್ಷಾ, ಇದೀಗ ಕೆಲವೊಂದಷ್ಟು ಗೊಂದಲದ ನಡುವೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಸಮೀಕ್ಷೆ ಆರಂಭ ಆಗಿದೆ, ನಾಳೆ ಅಂತ್ಯ ಆಗೋ ಸಾಧ್ಯತೆ ಇದೆ ಅಂತಿದ್ದಾರೆ. ಹೇಗಿತ್ತು 15 ದಿನಗಳ ಸಮೀಕ್ಷೆ ಕಾರ್ಯ? ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಅರ್ಥಾತ್ ಜಾತಿ ಗಣತೆ ಮಾಡ್ಲಾಗ್ತಾ ಇತ್ತು. ಅದೀಗ ಮುಗಿಯುವಂತಹ ಡೆಡ್ ಲೈನ್ ಒಂದು ಈಗ ಬಂದಿರುವಂತದ್ದು ಅಕ್ಟೋಬರ್ 7ಕ್ಕೆ, ಅಂದ್ರೆ ನಾಳೆನೆ ಇದು ಅಂತ್ಯಗೊಳ್ಳಲಿದೆ. ಜಾತಿ ಗಣತಿಗೆ ಇನ್ನೊಂದೇ ದಿನ ಈಗ ಬಾಕಿ ಇರೋದ್ರಿಂದ ಹೀಗಾಗಿ ಸಮೀಕ್ಷೆ ಈಗ ಮಂಗಳವಾರಕ್ಕೆ ಅಂತ್ಯ ಆಗುತ್ತೆ ಎಂಬ ಪ್ರಶ್ನೆ ಈಗ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಕೆಲವು ಗೊಂದಲಗಳು ಕೂಡ ಈಗ ಇದರಲ್ಲಿ ಮೂಡ್ ಬರ್ತಾ ಇದೆ. ಶುಕ್ರವಾರ ಮೈಸೂರಿನಲ್ಲಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಅಕ್ಟೋಬರ್ 7ರಂದೇ ಸಮೀಕ್ಷೆ ಮುಗಿಯುವಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರೆ ಸಮೀಕ್ಷೆಯ ವೇಗ ನೋಡಿದ್ರೆ ಅಂದುಕೊಂಡಂತಹ ಸಮಯದೊಳಗೆ ಮುಗಿಯುವಂತಹ ಅನುಮಾನ ಇದೆ ಅಂತ ಈಗ ಕೆಲವು ಕಡೆಯಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಜಾತಿ ಗಣತಿ ಗುರಿ ಎಷ್ಟು ಸಾಧಿಸಿದೆ ಎಂಬುದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ನಿಗದಿಪಡಿಸಿದಂತಹ ಒಟ್ಟು ಕುಟುಂಬ ಅಥವಾ ಮನೆಗಳ ಸಂಖ್ಯೆಯನ್ನ ನಾವು ನೋಡೋದಾದ್ರೆ 1,43,77,978 ಮನೆಗಳನ್ನ ಈಗ ನೀಡಲಾಗಿತ್ತು. ಹಾಗೆ ಭಾನುವಾರದ ಮಾಹಿತಿ ಕೂಡ ಇನ್ನು ಲಭ್ಯವಾಗಿಲ್ಲ. ಸದ್ಯ ಬಿಡುಗಡೆ ಆಗಿರುವಂತಹ ಮಾಹಿತಿ ಪ್ರಕಾರ ಅಕ್ಟೋಬರ್ 4ರವರೆಗೆ ರಾಜ್ಯದಲ್ಲಿ ಒಟ್ಟು 1,83,172 ಮನೆಗಳ ಸಮೀಕ್ಷೆಯನ್ನ ಈಗ ನಡೆಸಲಾಗಿದೆ. ಇನ್ನು ಸಮೀಕ್ಷೆಗೆ ನಡೆಸಬೇಕಾಗಿರುವಂತಹ ಮನೆಗಳ ಸಂಖ್ಯೆ ಬಾಕಿ ಇರೋದನ್ನ ಗಮನಿಸೋದಾದ್ರೆ 40,94,806 ಮನೆಗಳು ಇನ್ನು ಬಾಕಿ ಇರೋದು ಇದಾವೆ. ಇನ್ನು ಬೆಂಗಳೂರಿನಲ್ಲಿ ಸಮೀಕ್ಷೆ ಮೊನ್ನೆಯಿಂದ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ನಿಗದಿಪಡಿಸಿದಂತಹ ಮನೆಗಳ ಸಂಖ್ಯೆ 32 ಲಕ್ಷ ಇತ್ತು. ಆದ್ರೆ ಇಲ್ಲಿ 3 ದಿನದಲ್ಲಿ ಸಮೀಕ್ಷೆ ನಡೆದಿದ್ದು ಕೇವಲ 1,41,588 ಮನೆಗಳಷ್ಟೇ ಸಮೀಕ್ಷೆ ನಡೆದಿದ್ದು, ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಬಾಕಿ ಇರುವಂತಹ ಮನೆಗಳು ಇನ್ನು 30,58,412 ಮನೆಗಳಿದೆ. ಹೀಗಾಗಿ ಗಣತಿ ಮಾಡೋದು ಇನ್ನು ತುಂಬಾ ಕಷ್ಟ ಆಗತ್ತೆ 2 ದಿನದಲ್ಲಿ. ಸದ್ಯದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 60%
ಎಸ್ ಶ್ರೀರಕ್ಷಾ, ಇದೀಗ ಬೆಂಗಳೂರಿನಲ್ಲಿ 9 ದಿನ ತಡವಾಗಿ ಅಂದ್ರೆ ಮೊನ್ನೆಯಿಂದ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಅಲ್ಲಿ ಜಸ್ಟ್ 20% ಮಾತ್ರ ಸಮೀಕ್ಷೆ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಏನ್ ತೀರ್ಮಾನವನ್ನ ಕೈಗೊಳ್ಳಬಹುದು? ಯಾಕೆಂದ್ರೆ ನಾಳೆಯಿಂದ ಅಂದ್ರೆ ನಾಡಿದಿಂದ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯನ ಅಥವಾ ಜಾತಿ ಗಣತಿನ ಅಂತ? ಜಾತಿ ಗಣತಿ ಸಮೀಕ್ಷೆದಾರರು ಈಗ ಯಾಕಂದ್ರೆ ಇದರಲ್ಲಿ ಕೆಲವರು ಶಿಕ್ಷಕರು ಇದ್ದಾರೆ, ಹಾಗಾಗಿ ಶಿಕ್ಷಕರನ್ನ ಇದರಲ್ಲಿ ಈಗ ತೊಡಗಿಸಿಕೊಳ್ಳಲಾಗಿದೆ. ಇನ್ನು 2 ದಿನಕ್ಕೆ ಸ್ಕೂಲ್ಗಳು ಸ್ಟಾರ್ಟ್ ಆಗತ್ತೆ. ಈಗ ಸಮೀಕ್ಷೆದಾರರು ಗೊಂದಲಕ್ಕೀಡಾಗಿದ್ದಾರೆ. ನಾವು ಸಮೀಕ್ಷೆ ಮಾಡೋದಾ ಅಥವಾ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡೋದಾ ಎಂಬ ಗೊಂದಲಕ್ಕೆ ಈಗ ಈಡಾಗಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ 32 ಲಕ್ಷ ಮನೆಗಳ ಗುರಿಯನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಆಗಿರೋದು ಕೇವಲ 2 ಲಕ್ಷ ಮನೆಗಳ ಅಷ್ಟೇ, 20% ಅಷ್ಟೇ ಇಲ್ಲಿ ಸಮೀಕ್ಷೆ ನಡೆದಿರುವಂತದ್ದು. ಇನ್ನು 30,58,412 ಮನೆಗಳು ಇರೋದ್ರಿಂದ ಸಮೀಕ್ಷೆ ಕಷ್ಟ ಆಗ್ಬೋದು. 2 ದಿನದಲ್ಲಿ ಇಷ್ಟು 30 ಲಕ್ಷ ಮನೆಗಳನ್ನ ಮುಗಿಸೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ 3 ದಿನ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆಸಿದಾಗ ಕೇವಲ 2 ಲಕ್ಷ ಮನೆಗಳನ್ನ ಮಾತ್ರ ಮಾಡೋಕೆ ಸಾಧ್ಯ ಆಗಿದೆ. ಹಾಗಾಗಿ ಇನ್ನು ಸಮೀಕ್ಷೆ 3 ಅಥವಾ 4 ದಿನ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆ ನೀಡಿರುವಂತಹ ಪ್ರತಿಕ್ರಿಯೆಯ ಒಂದು ಆಧಾರದ ಮೇಲೆ ಅವರು ಸಮೀಕ್ಷೆ ಮುಗಿಯುತ್ತೆ 2 ದಿನದಲ್ಲಿ, ಅಕ್ಟೋಬರ್ 7ಕ್ಕೆ ಮುಗಿಯುತ್ತೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಇದು ಯಾಕೋ ನಾಳೆಗೆ ಮುಕ್ತಾಯಗೊಳ್ಳುವಂತಹ ಸ್ಥಿತಿ ಈಗ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಓಕೆ, ಧನ್ಯವಾದ ಶ್ರೀರಕ್ಷಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ತೀರ್ಮಾನವನ್ನ ಕೈಗೊಳ್ಳಬೇಕು. ಯಾಕೆ ಅಂತ ಅಂದ್ರೆ 2 ದಿನದಲ್ಲಿ ಸ್ಕೂಲ್ಸ್ ಆರಂಭ ಆಗ್ತಾ ಇದೆ. ಶಿಕ್ಷಕರನ್ನ ಜಾತಿಗಣತಿ ಸಮೀಕ್ಷೆಗೆ ಈಗಾಗಲೇ ನೇಮಕವನ್ನ ಕೂಡ ಮಾಡಲಾಗಿದೆ. ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇವರು ಮುಂದಿಟ್ಕೊಂಡು ತೀರ್ಮಾನವನ್ನ ಕೈಗೊಳ್ಳಬೇಕು. ಜಾತಿಗಣತಿ ಸಮೀಕ್ಷೆ ಇದರಲ್ಲಿ ಇಂಪಾರ್ಟೆಂಟಾ ಅಥವಾ ವಿದ್ಯಾರ್ಥಿಗಳ ಭವಿಷ್ಯ ಇಂಪಾರ್ಟೆಂಟಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಪ್ರಾಬ್ಲಮ್ ಇದಾಗಲಿಲ್ಲ. ಈಗ ಚುರುಕ ನಡೀತಾ ಇದೆ. ಜಾತಿ ಸಮೀಕ್ಷೆ ಪ್ರಗತಿ ನಡೀತಾ ಇದೆ. ಪ್ರೋಗ್ರೆಸ್ ನಡೀತಾ ಇದೆ. ಎಕ್ಸ್ಟೆಂಡ್ ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ಎಕ್ಸ್ಟೆಂಡ್ ಆಗುತ್ತೆ ಸರ್ ದಿನ 7ನೇ ತಾರೀಕು? ನೋಡೋಣ, ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು